ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. CET ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದಾರೆ. ಈ ಮಿಸ್ಟೇಕ್ನ ಮಾಡಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ರೆಗ್ಯುಲರ್ ಮಾಹಿತಿಯನ್ನು ಕೊಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಆಲ್ರೆಡಿ ನಿಮಗೆ ಕೆ ಬಂದ್ಬಿಟ್ಟು ಇಂಜಿನಿಯರಿಂಗ್ ಅಲ್ಲದೆ ಕೃಷಿ ವಿಜ್ಞಾನ, ಪಶುವೈದ್ಯಕೀಯ, ನರ್ಸಿಂಗು, BPT, BPO, BSc ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಜೂನ್ 30 ಜೂನ್ 30 ಬೆಳಗ್ಗೆ 10 ಗಂಟೆವರೆಗೂ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದನ್ನು ಪರಿಗಣಿಸಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮೆರಿಟ್ ಮತ್ತು ರೋಸ್ಟರ್ ಪ್ರಕಾರ ಸೀಟು ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇದು ಅಂತಿಮ ಫಲಿತಾಂಶ ಅಲ್ಲ. ನಿಮಗೆ ಜುಲೈ 9 ಬೆಳಗ್ಗೆ 10ವರೆಗೆ ತಮ್ಮ ಇಚ್ಛೆ ಬರೋ ಆಯ್ಕೆಗಳನ್ನ ನೀವು ಹಾಕ್ಬೋದು. ಲೈಕ್ ನಿಮಗೆ ಆಡು ಮಾಡಿಫಿಕೇಶನ್ನು, ರಿಮೂವ್ ಎಲ್ಲ ಮಾಡ್ಕೋಬೋದು. ಇಂತೂ KA ಡೈರೆಕ್ಟರ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಜುಲೈ 9 ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಇದೆ ಈಗಲಿಂದ. ಲೈಕ್ ಇನ್ನು 2 ದಿನ ಟೈಮ್ ಇದೆ ಆಲ್ರೆಡಿ ನಿಮಗೆ ಗೊತ್ತಿರೋಗೆ. ಅದನ್ನ ನೀವು ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ನೀವು ನೋಡಿಕೊಂಡು ಸೂಕ್ತವಾಗಿ ತಯಾರಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಏನೆಲ್ಲ ಮಾಡಬೇಕು ನಿಮಗೆ ಗೊತ್ತಿರೋಗೆ ಅದನ್ನೆಲ್ಲ ನೀವು ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ಮಾಕ್ ರಿಸಲ್ಟ್ ತಾತ್ಕಾಲಿಕ ಫಲಿತಾಂಶ, ಲೈಕ್ ಫಸ್ಟ್ ರೌಂಡ್ ತಾತ್ಕಾಲಿಕ ಫಲಿತಾಂಶ ಅದನ್ನು ಬಿಟ್ಟು ಜುಲೈ 14 ಬೆಳಗ್ಗೆ 11 ಗಂಟೆಗೆ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಮತ್ತು ಜುಲೈ 15 ಬೆಳಗ್ಗೆ 11 ಗಂಟೆಗೆ ನಿಮಗೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ನಂತರ ಎಲ್ಲ ಕೂಡ ಮಾಡ್ಬೋದು. ಇದುವರೆಗೆ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ₹750 ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ಗೆ ಕರಡು ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ಅದರ ಆಧಾರದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದು ಗ್ರೇಟ್ ಚಾನ್ಸ್ ಇರುತ್ತೆ, ಬೇಗ ಮಾಡಿಫಿಕೇಶನ್ ಕೂಡ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಜುಲೈ 9ನೇ ತಾರೀಕು ನಿಮಗೆ ಬೆಳಿಗ್ಗೆ 10 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ನಂತರ ಫಸ್ಟ್ ರೌಂಡ್ ನಿಮಗೆ ತಾತ್ಕಾಲಿಕ ಫಲಿತಾಂಶ ಕೂಡ ಜುಲೈ 14ರಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಜುಲೈ 15 ನಿಮಗೆ ಫೈನಲ್ ರೌಂಡ್ ಬರುತ್ತೆ. ನಂತರ ನೀವು ಯಾವುದೇ ರೀತಿ ಬದಲಾವಣೆ ಕೂಡ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು.